ಪ್ರಿಯಾ ಹಾಸನ್ ನಟಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ರು. ಆಗ ಮಾತಾಡ್ತಾ ಇದ್ರು. ಪ್ರಿಯಾ ಹಾಸನ್ ಅವರೇ, ನೀವು ಕೇಳಿಸ್ಕೊಂಡ್ರಿ ಅನ್ಸತ್ತೆ ಏನೇನಾಯ್ತು, ಯಾರ್ಯಾರು ಏನೇನು ಮಾತಾಡಿದ್ರು ಅಂತ. ಇಲ್ಲಿ ತನಕ ಏನೇನಾಯ್ತು ಅನ್ನೋದ್ರ ಬಗ್ಗೆ ನಾವು ಕೇಳಿದ್ದೀವಿ. ಮುಂದೇನಾಗಬೇಕು ಹಾಗಾದ್ರೆ? ಇದು ತುಂಬಾ ಕಾಮನ್ ಆಗಿ ಬಹಳ ವರ್ಷದಿಂದ ನಡೀತಾ ಇದೆ, ಯಾರಿಗೂ ಗೊತ್ತಿಲ್ಲದೆ ಇರೋದೇನಲ್ಲ ಅಂತ ಒಪಿನಿಯನ್ ಇಡ್ತಾರೆ. ಇದು ಮುಂಚೆನೇ ಇತ್ತು. ನಾನ್ ಹೇಳೋದ್ ಏನಂದ್ರೆ, ಹೆಣ್ಮಕ್ಳಿಗೆ ಅವ್ರ ಏನ್ ಅಂಗವಿಕಲರ ಇಲ್ಲ ಹುಚ್ಚರ ಇಲ್ಲ ಚಿಕ್ಕ ಮಕ್ಕಳ ಏನು ಅವ್ರಿಗೆಲ್ಲ ಪರಿಜ್ಞಾನಗಳಿರುತ್ತೆ ಅಲ್ವಾ ಮೇಡಮ್? ಪರಿಜ್ಞಾನ ಇರುತ್ತೆ ಅಲ್ಲ, ಅವ್ರು ಏನಕ್ಕೆ ಬರ್ಬೇಕು? ಇವತ್ತು ಸೋಷಿಯಲ್ ಮೀಡಿಯಾ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಟ್ಯಾಲೆಂಟ್ ಏನಿದೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಪ್ಲಾಟ್ಫಾರ್ಮ್ಸ್ ಇದೆ, ಅದ್ರಲ್ಲಿ ಅವ್ರು ತೋರಿಸ್ಲಿ, ಅವ್ರ ಟ್ಯಾಲೆಂಟ್ ನ ತೋರಿಸ್ಲಿ. ಅವಕಾಶ ಬೇಕು ಅಂದವರು ಪ್ರೊಡ್ಯೂಸರ್ ಆಗ್ಲಿ, ಸರಿಯಾದ ನಿರ್ದೇಶಕರು, ಸರಿಯಾದ ನಿರ್ಮಾಪಕರು ಅವ್ರು ಆಯ್ಕೆ ಮಾಡ್ಕೋತಾರೆ. ನಟರಾಗ್ಲಿ ನಟಿಯರಾಗ್ಲಿ. ನಾವು ಸಹ ನಾನೀಗ ಸಿನಿಮಾ ಮಾಡ್ಬೇಕಾರೆ ಯಾವ್ದು ಬೆಸ್ಟ್ ಪರ್ಫಾರ್ಮೆನ್ಸ್ ಯಾರು ಮಾಡ್ತಾ ಇದಾರೆ ಕರೆದು ಇಂಟರ್ವ್ಯೂ ಮಾಡಿ ನಾವು ಮಾಡ್ತೀವಿ. ಈ ತರ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್. ಇವಾಗ ಮುಂಚೆ ಎಲ್ಲ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇರ್ಲಿಲ್ಲ. ಅವಾಗೆಲ್ಲಾನು ಇಂಟರ್ವ್ಯೂ ಮಾಡ್ಬೇಕು, ಇದೆಲ್ಲ ಕಥೆಗಳು ಹೇಳ್ತಾ ಇದ್ರು. ಅವಾಗ ಹೆಣ್ಮಕ್ಳನ್ನ ಈ ತರ ಮಿಸ್ಯೂಸ್ ಮಾಡ್ಕೊಂಡ್ರೆ ಅವಾಗಿಂದಾನು ಆಗ್ತಾ ಇದೆ. ಆದ್ರೆ ಮುಂಚಿನ ತರ ಇವಾಗಿಲ್ಲ. ಸಿಸ್ಟಮ್ ತುಂಬಾ ಚೇಂಜ್ ಆಗಿದೆ. ಹೆಣ್ಮಕ್ಳು ಕೂಡ ಅದನ್ನ ಅರ್ಥಕೊಂಡು ಅವ್ರು ಈ ಮಟ್ಟಕ್ಕೆ ಸಿನಿಮಾದಲ್ಲಿ ಚಾನ್ಸ್ ಸಿಗುತ್ತೆ ಅಂದ ಮಾತ್ರಕ್ಕೆ ಈ ಮಟ್ಟಕ್ಕೆ ಪರಿಜ್ಞಾನ ಇರುತ್ತೆ ಅಲ್ವಾ, ಅವ್ರಿಗೆ ಜ್ಞಾನ ಇರುತ್ತಲ್ವಾ? ಸರಿ, ಓಕೆ, ಒಪ್ಕೊಳ್ಳೋಣ. ಒಂದು ಚೇಂಬರ್ ಅಲ್ಲೋ ಅವ್ರೇನಾದ್ರೂ ಒಂದು ರಿಜಿಸ್ಟರ್ ಮಾಡ್ಸ್ಕೊಂಡಿದಾರ, ಕಲಾವಿದೆ ಅಂತ ಒಂದು ಕಾರ್ಡ್ ಮಾಡ್ಸ್ಕೊಂಡಿರ್ತಾರ, ಇಲ್ಲ ಅವ್ರದ್ದೇನಾದ್ರು ಇವಾಗ ನಾವ್ ಮನೆಗೆ ಯಾರಾದ್ರೂ ಒಬ್ರು ಬಂದ್ರೆ ನಿಮ್ದು ಐಡೆಂಟಿ ಕಾರ್ಡ್ ಇದೆಯಾ ಅಂತಾರೆ. ಇವತ್ ಯಾರನ್ನಾರ ಒಳಗ್ ಬಿಡ್ಬೇಕಾದ್ರೆ ಇವತ್ತೇನು ನಮ್ಗೆ ಒಂದು ಡೆಲಿವರಿ ಬಾಯ್ ಬಂದ್ರು ಕೂಡ ಇವತ್ತು ಭಯ ಆಗತ್ತೆ. ಅವ್ರನ್ನ ನೋಡಿ ನಾವ್ ಹೊರಗಡೆನೆ ಈಸ್ಕೊಂಡ್ ಮಾಡಿ ಕಳಿಸ್ತೀವಿ. ಆ ತರ ಇದೆ ಪ್ರಪಂಚ. ಎಷ್ಟು ಕೇಸಸ್ ನ ನೋಡ್ತಾ ಇರ್ತೀವಿ. ಅವ್ರಿಗೆ ಅಷ್ಟು ಪರಿಜ್ಞಾನ ಇದ್ಮೇಲೆ ಹೆಂಗೆ ಒಬ್ರು ಬೆಡ್ರೂಮ್ ಅಲ್ಲಿ ಹೋಗಿ ಆ ರೀತಿಯಾಗಿ ಅವರು ವರ್ತನೆ ಮಾಡ್ತಾರೆ, ಆ ರೀತಿ ನೋಡ್ಕೋತಾರೆ. ಅವ್ರು ಆ ಮಟ್ಟಕ್ಕೆ ಇಳಿದ್ಮೇಲೆ ಇದನ್ನ ಫೇಸ್ ಮಾಡೋ ಧೈರ್ಯ ಇರ್ಬೇಕು ಅವಳಿಗೆ. ಇಲ್ಲ ಅಂದ್ಮೇಲೆ ಏನಾಗ್ಬೇಕು ಅಂತೀರಿ? ನಾನ್ ಏನ್ ಆಗ್ಬೇಕು ಅಂತ ಹೇಳ್ತೀನಿ ಅಂದ್ರೆ, ಚೇಂಬರ್ ಅಲ್ಲೂ ಸಹ ಇವಾಗ ನೋಡಿ ನಾವೆಲ್ಲ ಮುಂಚೆ ತರ ಇಲ್ಲ. ಚೇಂಬರು ಸಹ ಎಲ್ಲರೂ ಸ್ಟ್ರಾಂಗ್ ಆಗ್ತಾ ಇದೀವಿ. ನಮ್ಮ ಪ್ರೊಡ್ಯೂಸರ್ ಅಸೋಸಿಯೇಷನ್ ಕೂಡ ಸ್ಟ್ರಾಂಗ್ ಆಗ್ತಾ ಇದೆ. ಅಲ್ಲೂ ಸಹ ನಾವುಗಳೆಲ್ಲ ಇದೀವಿ, ಹೆಣ್ಮಕ್ಳು ಇದೀವಿ. ಇವಾಗ ಇಲ್ಲಿ ನಮ್ಮ ಒಂದು ಮಹಿಳಾ ಆಯೋಗದವರು ಸಹ ನಮ್ಗೆ ಸಪೋರ್ಟ್ ಮಾಡ್ಬೇಕು, ಗೌರ್ಮೆಂಟ್ ಸಹ ಸಪೋರ್ಟ್ ಮಾಡ್ಬೇಕು. ಅವ್ರು ಯಾರು ಅವ್ರಿಗೆ ಮಿಸ್ಯೂಸ್ ಮಾಡಿದ್ದಾರೆ, ಅವ್ರದ್ದು ನಿಜವಾಗ್ಲೂ ಪ್ರೊಡ್ಯೂಸರ್ ಕಾರ್ಡ್ ಇದ್ರೆ ಅವ್ರನ್ನ ಖಂಡಿತ ನಾವು ಸಿನಿಮಾ ಮಾಡಕ್ಕೆ ಬಿಡಲ್ಲ, ಅವ್ರನ್ನ ಬ್ಯಾನ್ ಮಾಡಿ ಹೊರಗಡೆ ಹಾಕ್ತಿವಿ. ಈ ತರದ್ ಏನಾದ್ರೂ ಒಂದು ಡಿಸ್ಕಸ್ ಮಾಡಿ, ಈ ತರದ್ ಏನಾದ್ರೂ ಒಂದು ನಾವು ಇನಿಷಿಯೇಟಿವ್ ತಗೊಂಡ್ರೆ ಮಾತ್ರ ಇದಕ್ಕೊಂದು ಸೊಲ್ಯೂಷನ್ ಸಿಗುತ್ತೆ. ಬಿಟ್ರೆ ಅದರ್ವೈಸ್ ಇಲ್ಲ ಅಂದ್ರೆ ಇದು ರಿಪೀಟ್ ಆಗಬಾರದು. ಅವರು ಎರಡೂ ಜಾಗದಲ್ಲೂ ಕಾರ್ಯಕಾರಿ ಸಮಿತಿಯ ಸದಸ್ಯರಿದ್ದಾರೆ. ಇಲ್ಲಿ ನಿರ್ಮಾಪಕರ ಸಂಘ ಮತ್ತೆ ವಾಣಿಜ್ಯ ಮಂಡಳಿ ಎರಡೂ ಕಡೆಗೂ ಕಾರ್ಯಕಾರಿ ಸಮಿತಿ ಸಭೆ ಇರೋದ್ರಿಂದ ಅವರು ಸದಸ್ಯರಾಗಿರೋದ್ರಿಂದ ನೀವು ಬಿಟ್ರು ಅವ್ರು ಬಿಡಲ್ಲ. ಹಂಗಾಗ್ಬಿಟ್ರೆ ಹೆಣ್ಮಕ್ಳ ವಿಚಾರದಲ್ಲಿ ನಾನು ಅನ್ಯಾಯ ಆದ್ರೆ ನೋಡಿ, ನಾನು ಕನ್ನಡ ಪರ ಹೋರಾಟಗಾರ್ತಿ ಇದ್ದೀನಿ. ಹೆಣ್ಮಕ್ಳ ವಿಷಯದಲ್ಲೂ ಸಹ ನಾನು ಹೋರಾಟ ಮಾಡಿದ್ದೀನಿ, ಇಂಡಸ್ಟ್ರಿನಲ್ಲೂ ಇರೋದ್ರಿಂದ ಹೆಣ್ಮಕ್ಳ ವಿಚಾರ ಬಂದಾಗ ನಾನು ಖಂಡಿತ ಸುಮ್ನೆ ಇರಲ್ಲ. ಏನಾದ್ರೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.